ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಭಿನ್ನ ರಾಶಿಗಳು ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ ನಲ್ಲಿ ಫ್ರಾಕ್ಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇವತ್ತಿನ ವಿಷಯ ಏನಂತಂದ್ರೆ ಭಿನ್ನ ರಾಶಿಗಳ ವ್ಯವಕಲನ. ಭಿನ್ನ ರಾಶಿಗಳ ವ್ಯವಕಲನ ಯಾವಾಗಂದ್ರೆ ಛೇದಗಳು ಅಸಮ. ಅಸಮ ಅಂದ್ರೆ ಬೇರೆ ಬೇರೆ, ಸಮ ಅಲ್ಲ. ನೋಡಿ, ಇಲ್ಲಿ ನಾವು ಛೇದಗಳು ಅಂತ ಯಾವ್ದಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಇವುಗಳಿಗೆ. ಹೌದಾ, ಇವುಗಳಿಗೆ ನಾವು ಏನಂತ ಕರಿತಾ ಇದೀವಿ? ಛೇದಗಳು ಅಂತ ಕರಿತಾ ಇದೀವಿ. ಈ ಛೇದಗಳು ಅಸಮ ಅಂದ್ರೆ ಈ ಛೇದಗಳು ಏನಿದಾವೆ? ಬೇರೆ ಬೇರೆ ಇದಾವೆ. ಇಲ್ಲಿ ನೋಡಿ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ಹೌದಾ, ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಲೆಕ್ಕವನ್ನು ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದಾ, ಮೊದಲನೇದಾಗಿ ನೋಡಿ, ಒಂದನೇ ಲೆಕ್ಕ 6 ಪೂರ್ಣಾಂಕ 3 ಎಂಟಾಂಶ ಮೈನಸ್ 3 ಪೂರ್ಣಾಂಕ 4 ಏಳಾಂಶ ಅಂತ ಇದೆ. ಹಾಗಾದ್ರೆ ಇದು ಏನಾಗಿದೆ ಅಂದ್ರೆ ಮಿಶ್ರ ಭಿನ್ನರಾಶಿ ಆಗಿದೆ. ಏನಾಗಿದೆ? ಮಿಶ್ರ ಭಿನ್ನರಾಶಿ ಆಗಿದೆ. ಹಾಗಾದ್ರೆ ಇವನು ಏನ್ ಮಾಡ್ಕೋಬೇಕು? ವಿಷಮ ಭಿನ್ನರಾಶಿಯಾಗಿ ಮಾರ್ಪಾಟು ಮಾಡ್ಕೋಬೇಕು, ಪರಿವರ್ತನೆ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ನೋಡಿ, ಮೊದಲನೇದಾಗಿ ಛೇದದಲ್ಲಿ ಇರುವಂತ ಸಂಖ್ಯೆಯನ್ನ ಹಾಗೆ ಬರ್ಕೊಳ್ಳಿ. 8 ಆಗ್ಲೇ ಇದನ್ನ ಗುಣಿಸ್ಬೇಕು, ಬಂದು ಉತ್ತರಕ್ಕೆ ಇದನ್ನ ಕೂಡಿಸ್ಬೇಕು. 8 ಆಗ್ಲೇ 48, 48ಕ್ಕೆ 3 ಕೂಡಿಸಿದ್ರೆ 51. ಹೌದಾ, ಮೈನಸ್ ನೋಡಿ, ಇಲ್ಲಿಯೂ ಕೂಡ ಹಾಗೆ ಛೇದದಲ್ಲಿ ಇರುವಂತ ಸಂಖ್ಯೆನ ಹಾಗೆ ಬರ್ಕೊಳ್ಳಿ. 7 ಮೂರ್ಲೆ 21, 21 4 ಕೂಡಿಸಿದಾಗ 25 ಆಯ್ತು. ಹೌದಾ, ಈ ರೀತಿಯಾಗಿ ಫಸ್ಟ್ ನಾವು ಮಿಶ್ರ ಇದ್ದದನ್ನ ವಿಷಮವಾಗಿ ಪರಿವರ್ತನೆ ಮಾಡ್ಕೋಬೇಕು. ಈಗ 8 ಮತ್ತು 7ರ ಲಸ ತಗೋಬೇಕು. 8 7. ಹೌದಾ, ಇದೊಂದು ಸಮಸಂಖ್ಯೆ. ಸಮಸಂಖ್ಯೆ ಆದ್ರಿಂದ 2ರಲ್ಲೇ ಕಡ್ತಾ ಹಿಡಿಬೇಕು. 2 4 7 ಹಾಗೆ ರೀ. ಆಮೇಲೆ 4 ಅಂದ್ರೆ 2 2 7 ಹಾಗೆ ರೀ. 2 1 7 ಹಾಗೆ ರೀ. 7 1 ಹೌದಾ, ನೆಕ್ಸ್ಟ್ ನೋಡಿ, ಈಗೇನ್ ಮಾಡ್ಕೋಬೇಕು? 2 ಗುಣಿಸು 2 ಗುಣಿಸು 2 ಗುಣಾಕಾರ 7. ಇವನಷ್ಟು ಗುಣಾಕಾರ ಮಾಡಬೇಕು. ಇವನಷ್ಟು ಗುಣಾಕಾರ ಮಾಡಿದಾಗ ನಮಗೆ ಏನ್ ಸಿಗ್ತಾ ಇದೆ? ಲಸ ಸಿಗ್ತಾ ಇದೆ. 2 2 4 4 2 8 8 7 56. ಎಷ್ಟಾಯ್ತು? 8 7 56. ಇದನ್ನೇ ನಾ ಏನ್ ಮಾಡ್ತಾ ಇದ್ದೀನಿ? ಇಲ್ಲಿ ಛೇದವಾಗಿ ಬರ್ಕೊಳ್ತಾ ಇದ್ದೀನಿ. ಹೌದಾ, ಈಗ ನೋಡಿ, ಇಲ್ಲಿ ಎಷ್ಟಿದೆ? 8 ಇದೆ, ಇಲ್ಲಿ 7 ಇದೆ. ಹಾಗಾದ್ರೆ 8 ಎಷ್ಟಲೇ 56? 8 7 56. ಅದನ್ನ ನಾ ಏನ್ ಮಾಡ್ತಾ ಇದ್ದೀನಿ? ಇಲ್ಲಿ ಬರ್ತಾ ಇದ್ದೀನಿ. 7 ಎಷ್ಟಲೇ 56? 7 8ಲೇ 56. ಹೌದಾ, ಈ ರೀತಿಯಾಗಿ ಬರ್ಕೋಬೇಕು. ಈಗ ನೋಡಿ, ಇದನ್ನ ಗುಣಿಸ್ಬೇಕು, ಇದನ್ನ ಗುಣಿಸ್ಬೇಕು. 7 1 7, 7 5 35. ಹೌದಾ, 357 ಮೈನಸ್ ನೋಡಿ, 25 8ಲೇ ನಮ್ಗೆ ಈಗಾಗಲೇ ಗೊತ್ತಿದೆ. 25 8ಲೇ 200. ಎಷ್ಟು? 200. ಈಗ ಏನ್ ಮಾಡ್ಬೇಕು? ಛೇದದಲ್ಲಿ ಯಾವ ಸಂಖ್ಯೆ ಇದೆ ಹಾಗೆ ಇಡಿ. 56. ಈ 357ರಲ್ಲಿ 200 ಕಳೆದಾಗ 157 ಬರ್ತಾ ಇದೆ. ಹಾಗಾದ್ರೆ ಎಷ್ಟು ಬಂತು ಉತ್ತರ? 157 ಡಿವೈಡೆಡ್ ಬೈ 56. ಹೌದಾ, ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡಬೇಕು. ಯಾವ ರೀತಿ ಅಂದ್ರೆ ಮಿಶ್ರದನ್ನ ಫಸ್ಟ್ ವಿಷಮ ಮಾಡ್ಕೋಬೇಕು. ವಿಷಮ ಮಾಡ್ಕೊಂಡು ಆಮೇಲೆ ಲಸ ತಗೋಬೇಕು. ಲಸವನ್ನು ಇಲ್ಲಿ ಇಟ್ಕೊಂಡು ಇದನ್ನ ಈ ರೀತಿಯಾಗಿ ಇಟ್ಟು ಗುಣಾಕಾರ ಮಾಡ್ಕೊಂಡು ಈ ರೀತಿಯಾಗಿ ಅದನ್ನ ಕಲಿಬೇಕು. ಹೌದು, ಇದು ಭಿನ್ನ ರಾಶಿಗಳ ವ್ಯವಕಲನ. ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವಿದೆ. ಇಲ್ಲಿಯೂ ಕೂಡ ನೋಡಿ, ಛೇದದಲ್ಲಿ 6 ಇದೆ, 6 ಇಟ್ಕೊಳ್ಳಿ. 6 8ಲೇ 48. 48ಕ್ಕೆ 4 ಕೂಡಿಸಿದಾಗ ಏನಾಗ್ತಾ ಇದೆ? 52 ಆಗ್ತಾ ಇದೆ. ಹೌದಾ, ಮೈನಸ್ 8 ಇದೆ, 8 2ಲೇ 16. 16ಕ್ಕೆ 3 ಕೂಡಿಸಿದ್ರೆ 19 ಬರ್ತಾ ಇದೆ. ಈಗ ಏನ್ ಮಾಡ್ಬೇಕು ನೋಡಿ, 6 ಮತ್ತು 8ರ ಲಸವನ್ನು ತಕ್ಕೋಬೇಕು. ಸೈಡ್ ತಕೊಳ್ಳೋಣ. 2 3ಲೇ 6, 8 ಇದೆ, 2 4ಲೇ 8. ಮತ್ತೆ ಇದು 2ರಲ್ಲೇ ಹೋಗ್ತಾ ಇದೆ. 3 ಹಾಗೆ ಬಿಡ್ರಿ. 2 2ಲೇ ಮತ್ತೆ 2 ಇದೆ, 3 ಹಾಗೆ ಬಿಡ್ರಿ. 2 1ಲೇ 2. ಇನ್ನು ಏನಿದೆ? 3. ಹಾಗಾದ್ರೆ 1 1. ಹೌದಾ, ಹಾಗಾದ್ರೆ ನೋಡಿ, ಇವನಷ್ಟು ಗುಣಿಸಿದಾಗ ನಮ್ಗೆ ಇದರ ಲಸ ಸಿಗ್ತಾ ಇದೆ.
ಎರಡು ಎರಡೇ 4, 4 ಎರಡೇ 8, 8 ಮೂರಲೆ 24. ನೋಡಿ ಲಸ ಎಷ್ಟು ಬಂತು? 6 ಮತ್ತು 8ರ ಲಸ 24. 24 ಹೌದಾ? 6 ಎಷ್ಟಲೇ 24? 6 4ಲೇ 24. 8 ಎಷ್ಟಲೇ 24? 8 3ಲೇ 24. ಈಗ ಇದನ್ನ ಗುಣಿಸಿ ಇಲ್ಲಿಡಬೇಕು, ಇದನ್ನ ಗುಣಿಸಿ ಇಲ್ಲಿಡಬೇಕು, ನಡಕ್ಕೆ ಮೈನಸ್ ಚಿಹ್ನೆ ಇಟ್ಕೋಬೇಕು. 4 ಐದ್ಲೇ 8, 4 ಐದ್ಲೇ 20 ಹೌದಾ? ಮೈನಸ್ 19 ಮೂರಲೆ 57, 19 ಮೂರಲೆ 57. ಈಗ ನೋಡಿ 24 ಹಾಗೆ ಬರೋಣ. 208ರಲ್ಲಿ 57ನ್ನ ಕಳೆದು ಬಿಡೋಣ ಹೌದಾ? 8ರಲ್ಲಿ 7 ಕಳೆದ್ರೆ 1, 20ರಲ್ಲಿ 5 ಕಳೆದ್ರೆ 15. ಹಾಗಾದ್ರೆ ಎಷ್ಟು ಬಂತು? 151 24 151 24 ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.